ಇದು ಕತ್ತಿಗುರಾಣಿಗಳ ಯುದ್ಧವಲ್ಲ. ಇದು ರಕ್ತ ಚೆಲ್ಲುವ ಸಮರವಲ್ಲ. ಆದರೆ ಇದು ಭಾರತದ ಇತಿಹಾಸದ ಹಾದಿಯನ್ನೇ ಬದಲಿಸಿದ ಮಹಾಯುದ್ಧ. ಒಂದು ಕಡೆ ಕರ್ಮಕಾಂಡದ ಅಧಿಪತಿ ಮಹಾನ್ ಪಂಡಿತ ಮಂಡನಮಿಶ್ರ, ಇನ್ನೊಂದು ಕಡೆ ಕೇವಲ 16ರ ಹರೆಯದ ಸನ್ಯಾಸಿ ಆದಿಶಂಕರಾಚಾರ್ಯ. ಈ ಇಬ್ಬರ ನಡುವೆ ನಡೆದ ಸಂವಾದ ಕೇವಲ ಮಾತಿನ ಚಕಮಕಿಯಲ್ಲ, ಅದು ಸತ್ಯದ ಹುಡುಕಾಟ. ಸೋತವರು ಗೆದ್ದವರ ಶಿಷ್ಯರಾಗಬೇಕು ಎಂಬ ಕಠಿಣ ನಿಯಮದಡಿ ನಡೆದ ಈ ಜ್ಞಾನ ಸಂಗ್ರಾಮದ ಕಥೆ ನಿಮಗಾಗಿ. ಶಂಕರರು ಮಾಹಿಷ್ಮತಿ ನಗರಕ್ಕೆ ತಲುಪಿದಾಗ ಅಲ್ಲಿ ಮಂಡನಮಿಶ್ರರ ಪಾಂಡಿತ್ಯದ ಬಗ್ಗೆ ಕೇಳುತ್ತಾರೆ. ಮಂಡನಮಿಶ್ರರು ಮೀಮಾಂಸಾ ಶಾಸ್ತ್ರದ ನಂಬಿಕೆಯುಳ್ಳವರು. ಅವರ ಪ್ರಕಾರ ಕರ್ಮವೇ ದೇವರು, ಯಜ್ಞಗಳೇ ಜೀವನದ ಗುರಿ. ಆದರೆ ಶಂಕರರು ಹೇಳುತ್ತಿದ್ದುದು ಜ್ಞಾನವೇ ಮುಕ್ತಿ. ಸನ್ಯಾಸಿಗಳನ್ನು ಕಂಡರೆ ಆಗದ ಮಂಡನಮಿಶ್ರರ ಮನೆಯನ್ನು ಶಂಕರರು ಪ್ರವೇಶಿಸುತ್ತಾರೆ. ಅಲ್ಲಿ ವಾದಕ್ಕೆ ಸವಾಲು ಎಸೆಯಲಾಗುತ್ತದೆ. ಆದರೆ ಇಲ್ಲಿ ಒಂದು ಸಮಸ್ಯೆ ಎದುರಾಗುತ್ತದೆ. ಇಬ್ಬರ ವಾದವನ್ನು ಆಲಿಸಿ ತೀರ್ಪು ನೀಡುವವರು ಯಾರು? ಅಂತಿಮವಾಗಿ ಮಂಡನಮಿಶ್ರರ ಪತ್ನಿ ವಿದುಷಿ ಉಭಯಭಾರತಿ ಅವರನ್ನೇ ನ್ಯಾಯಾಧೀಶರನ್ನಾಗಿ ನೇಮಿಸಲಾಗುತ್ತದೆ. ಉಭಯಭಾರತಿ ಒಂದು ವಿಶಿಷ್ಟ ನಿಯಮ ಮಾಡುತ್ತಾರೆ. ಇಬ್ಬರ ಕೊರಳಲ್ಲೂ ಒಂದೊಂದು ಹೂವಿನ ಮಾಲೆಯನ್ನು ಹಾಕುತ್ತಾರೆ. ಯಾರ ಮಾಲೆ ಮೊದಲು ಬಾಡುತ್ತದೆಯೋ ಅವರು ಸೋತಂತೆ. ಏಕೆಂದರೆ ಮನಸ್ಸಿನಲ್ಲಿ ಕ್ರೋಧ ಅಥವಾ ಆತಂಕ ಉಂಟಾದಾಗ ದೇಹದ ಉಷ್ಣತೆ ಹೆಚ್ಚಿ ಹೂವು ಬಾಡುತ್ತದೆ. ಕೆಲವು ದಿನಗಳ ಕಾಲ ಸತತವಾಗಿ ವಾದ ನಡೆಯುತ್ತದೆ. ಪತಿ ಸೋತಾಗ ಉಭಯಭಾರತಿ ಸುಮ್ಮನೆ ಕೂರುವುದಿಲ್ಲ. ಅವರು ಶಂಕರರಿಗೆ ಹೇಳುತ್ತಾರೆ, ಸ್ವಾಮಿ, ನೀವು ಅರ್ಧಜಯ ಮಾತ್ರ ಗಳಿಸಿದ್ದೀರಿ. ಪತ್ನಿ ಎನ್ನುವವಳು ಪತಿಯ ಅರ್ಧಾಂಗಿನಿ. ನನ್ನನ್ನು ಸೋಲಿಸಿದರೆ ಮಾತ್ರ ನಿಮ್ಮ ಜಯ ಪೂರ್ಣ. ಉಭಯಭಾರತಿ ಶಂಕರರಿಗೆ ಕಾಮಶಾಸ್ತ್ರದ ಬಗ್ಗೆ ಪ್ರಶ್ನೆ ಕೇಳುತ್ತಾರೆ. ಒಬ್ಬ ಬಾಲ ಸನ್ಯಾಸಿಗೆ ಸಂಸಾರ ಮತ್ತು ಗೃಹಸ್ಥ ಜೀವನದ ಅನುಭವಗಳ ಬಗ್ಗೆ ಕೇಳಿದ ಪ್ರಶ್ನೆಗೆ ಉತ್ತರ ನೀಡಲು ಕಷ್ಟವಾಗುತ್ತದೆ. ಆದರೆ ಶಂಕರರು ಸೋಲೊಪ್ಪುವುದಿಲ್ಲ. ಅವರು ಪರಕಾಯ ಪ್ರವೇಶ ವಿದ್ಯೆಯ ಮೂಲಕ ರಾಜನ ದೇಹವನ್ನು ಪ್ರವೇಶಿಸಿ ಆ ಅನುಭವವನ್ನು ಪಡೆದು ಬಂದು ಉಭಯಭಾರತಿಯವರ ಪ್ರಶ್ನೆಗಳಿಗೆ ತರ್ಕಬದ್ಧವಾಗಿ ಉತ್ತರಿಸುತ್ತಾರೆ. ಶಂಕರರ ಅಪಾರ ಜ್ಞಾನಕ್ಕೆ ಮಂಡನಮಿಶ್ರ ದಂಪತಿಗಳು ಬೆರಗಾಗುತ್ತಾರೆ. ಮಂಡನಮಿಶ್ರರು ಶಂಕರರ ಶಿಷ್ಯರಾಗಿ ದೀಕ್ಷೆ ಪಡೆಯುತ್ತಾರೆ. ಅವರೇ ಮುಂದೆ ಸುರೇಶ್ವರಾಚಾರ್ಯ ಎಂದು ಪ್ರಸಿದ್ಧರಾದರು ಮತ್ತು ಶೃಂಗೇರಿ ಶಾರದಾ ಪೀಠದ ಮೊದಲ ಪೀಠಾಧಿಪತಿಗಳಾದರು. ಉಭಯಭಾರತಿಯವರು ಸಾಕ್ಷಾತ್ ಸರಸ್ವತಿಯ ಅವತಾರವೆಂದು ನಂಬಲಾಗಿದ್ದು ಶೃಂಗೇರಿಯಲ್ಲಿ ಶಾರದಾದೇವಿಯಾಗಿ ನೆಲೆಸಿದರು. ಈ ಸಂವಾದ ಕೇವಲ ಒಬ್ಬ ವ್ಯಕ್ತಿಯ ಜಯವಲ್ಲ, ಅದು ಭಾರತೀಯ ದರ್ಶನಗಳಲ್ಲಿ ಕರ್ಮ ಮತ್ತು ಜ್ಞಾನದ ನಡುವೆ ಏರ್ಪಟ್ಟ ಸಮನ್ವಯ. ಶಂಕರ ಮತ್ತು ಮಂಡನಮಿಶ್ರರ ಈ ಸಂವಾದ ನಮಗೆ ಕಲಿಸುವುದೇನೆಂದರೆ, ಸತ್ಯದ ಹಾದಿಯಲ್ಲಿ ಅಹಂಕಾರಕ್ಕೆ ಜಾಗವಿಲ್ಲ. ತರ್ಕವು ಕೇವಲ ಗೆಲ್ಲುವುದಕ್ಕಾಗಿಯಲ್ಲ, ಅದು ಅರಿವಿಗಾಗಿ ಇರಬೇಕು. ಇಂದಿನ ಗದ್ದಲದ ಜಗತ್ತಿನಲ್ಲಿ ಇಂತಹ ಶಾಂತಿಯುತ ಬೌದ್ಧಿಕ ಚರ್ಚೆಗಳ ಅಗತ್ಯ ನಮಗಿದೆ. ಆದಿಶಂಕರರ ಜ್ಞಾನದ ದೀಪ ನಮ್ಮೆಲ್ಲರ ಮನದಲ್ಲಿ ಬೆಳಗಲಿ. ಶಂಕರಂ ಲೋಕಶಂಕರಂ.